ಇನ್ನೊಂದು ಬಹಳ ಮಜಾ ಅಂದ್ರೆ ಏನೇನೆಲ್ಲ ಸಂಗತಿ ಅಂತ ಹೇಳಿದ್ರೆ ಈ ಬಿಲ್ ಬಂದ್ಬಿಟ್ಟಿದೆ. ಈಗ 3 ವರ್ಷ ಆದ ತಕ್ಷಣ ಈ ಬಿಲ್ ಅನ್ನ ಯಾರೇ ಬಂದರೂ ಬದಲಾವಣೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು ಒಕ್ಕಣೆ ಬರೀತಾರೆ. ಯಾಕೆ? ನಾವೇ ಬರ್ತೇವೆ, ಬಂದು ಬದಲಾವಣೆಯನ್ನು ಮಾಡೇ ಮಾಡ್ತೇವೆ. ನಿಮ್ಮ ಅಪ್ಪನಾಡೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಅದಕ್ಕೆ ಈ ಒಕ್ಕಣೆನ ನೀವು ಬರೋದಿಲ್ಲ ಅಂತ ಖಾತ್ರಿ. ನಿಮ್ಮ ಪದ ಪ್ರಯೋಗದಲ್ಲಿ ನೀವು ಬರೋದೂ ಇಲ್ಲ. ಈ ತರದ ಬಿಲ್ಗಳು ತಂದಿದ್ದು ಇತಿಹಾಸ ಸೃಷ್ಟಿ. ಇದು ಯಾರು ಬಿಲ್ ತಂದಿಲ್ಲ ಈ ರೀತಿ. ಅದನ್ನು ಕಟ್ಟಾಕಿ ಕೂಡಿಸುವಂತ ಕೆಲಸ. ಇದ್ರ ಹುನ್ನಾರ ಏನ್ ಹಾಗಾದ್ರೆ? 3 ವರ್ಷ ನೀವು 3 ವರ್ಷ ಆಯ್ತು ಅಂತ ಹೇಳಿದ್ರೆ ಬದಲಾವಣೆ ಮಾಡೋ ಹಾಗೆ ಇಲ್ಲ. 2 ವರ್ಷ ಇದೆ ಸರ್ಕಾರಕ್ಕೆ, ಆಮೇಲೆ ಚುನಾವಣೆ ನಡೆಯುತ್ತೆ, ಅಟೊತ್ತಿ 3 ವರ್ಷ ಆಗತ್ತೆ, ಬಿಜೆಪಿ ಸರ್ಕಾರ ಬರುತ್ತೆ, ಬದಲಾವಣೆ ಮಾಡೋ ಹಾಗಿಲ್ಲ ಅಂತೇಳಿ ನಿಮ್ದು ಕುತಂತ್ರದ ನೀತಿ. 100% ಬಿಜೆಪಿ ಸರ್ಕಾರ ಬರುತ್ತೆ 28 ಚುನಾವಣೆಯಲ್ಲಿ. ಆ ಭಯ ಇಲ್ಲಿ ನಿಮ್ಮ ಅಡಕ ಆಗೋಗ್ಬಿಟ್ಟಿದೆ. ಆರ್ಟಿಕಲ್ 200 ಹೇಳುತ್ತೆ, ರಾಜ್ಯಪಾಲರು ಇದನ್ನ ಬಳಸಿ ಈ ರೀತಿಯ ಕುಕೃತ್ಯದ ಬಿಲ್ಗಳು ಯಾರು ಪಾಸ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಕುಕೃತ್ಯದ ನೀತಿಗಳೇನಿದೆ, ಯಾವುದೇ ರಾಜ್ಯಪಾಲರಿದ್ರೂ ಕೂಡ ಅದನ್ನು ಪರಿಶೀಲನೆಗೆ ಒಳಪಡಿಸಿ ರಾಷ್ಟ್ರಪತಿಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಅಧಿಕಾರ ಇದೆ ರಾಜ್ಯಪಾಲರಿಗೆ. ಅದನ್ನು ಮಾಡಬೇಕು ಅಂತ ನಾನು ಇಡೀ ದೇಶದ, ಈ ರಾಜ್ಯದ ಜನತೆಯ ಪರವಾಗಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ವಿನಂತಿ ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ಒತ್ತಾಯನೇ ಇದು ಸಂವಿಧಾನ ಬಾಹ್ಯವಾದಂತ ಬಿಲ್. ಇದು ಬರ್ಕೂಡುದು. ಸಭಾಧ್ಯಕ್ಷರ ಒಂದು ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ಈ ಬಿಲ್ ಪಾಸ್ ಆಯಿತು. ಬಹಳ ಗಂಭೀರವಾಗಿ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ. ಈ ಬಿಲ್ ಬಂದಾಗ ಚರ್ಚೆ ಪ್ರಾರಂಭ ಆಗ್ಬೇಕಾಯ್ತು, ಚರ್ಚೆ ಮಾಡಲಿಲ್ಲ. ಬೇರೆ ಬಿಲ್ಗಳಿಗೆ ಸಿಕ್ಕಾಪಟ್ಟೆ ಚರ್ಚೆಗೆ ಅವಕಾಶ ಕೊಟ್ರಿ. ನಾವು ಪ್ರಾಮಾಣಿಕವಾಗಿ ಚರ್ಚೆಯನ್ನು ಮಾಡಿದ್ವಿ, ಬಿಲ್ ಪಾಸ್ ಮಾಡಿ ಕಳಿಸಿದ್ವಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ನಾವು ಒಬ್ಬ ಯಾರೋ ಕಿರಾತಕ ಮಂತ್ರಿ ಅಲ್ಲೊಂದು ಪ್ರಶ್ನೆ ಮಾಡ್ತಾನೆ. ಈ ದ್ವೇಷದ ಬಿಲ್ ಮಂಡನೆ ಆದಾಗ ದಕ್ಷಿಣ ಕನ್ನಡದ ನಾಗರಿಕರಿಗೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಅವನು ಮಾತನಾಡ್ತಾನೆ. ದಕ್ಷಿಣ ಕನ್ನಡದವ್ರು ನೀವು ಇರ್ದಿರಲ್ಲ, ನೀವು ಬೆಂಕಿ ಹಚ್ಚಕ್ಕೆ ಇರೋರು ಅಂತೇಳಿ. ಅವಾಗ ಬೆಂಕಿ ಶುರು ಆಗೋದಲ್ಲಿ ಬೆಂಕಿ ಹಚ್ಚಿದ್ ಯಾರು? ಹಾಗಾದ್ರೆ ದ್ವೇಷ ಯಾವಾಗ ಶುರು ಆಯಿತು? ಚರ್ಚೆ ಪ್ರಾರಂಭ ಆಯಿತು. ದಕ್ಷಿಣ ಕನ್ನಡದ ಶಾಸಕರು ದಕ್ಷಿಣ ಕನ್ನಡಕ್ಕೆ ಅಪಮಾನ ಮಾಡ್ತಾ ಇದ್ದೀರ ನೀವು ಅಂತ ಹೇಳಿ ಬಾವಿಗಿಳಿದ್ರು. ಸಬ್ಜೆಕ್ಟ್ ಬೇರೆ. ಆ ಪದಕ್ಕೆ ಮಾತ್ರ ಅವ್ರು ಧರಣಿ ಮಾಡಿದ್ದು, ಬಿಲ್ಲಿಗೆಲ್ಲ ಅವ್ರು ಧರಣಿ ಮಾಡಿದ್ದು. ಧರಣಿ ಬಿಲ್ ಮಾಡೋಕ್ಕಿನ್ನೂ ಟೈಮ್ ಇತ್ತು ನಮಗೆ. ಕುತಂತ್ರ ಏನ್ ನಡೀತು, ಷಡ್ಯಂತ್ರ ಏನ್ ನಡೀತು, ಅದೇ ದಕ್ಷಿಣ ಕನ್ನಡದ ಒಬ್ಬ ಶಾಸಕರು ಇವತ್ತು ಸಭಾಧ್ಯಕ್ಷರಾಗಿದ್ದೀರಿ. ನಿಮಗೇನು ಅನಿಸ್ಲೇ ಇಲ್ಲ, ಅದು ಅಪಮಾನ ಅಂತ ಅನಿಸ್ಲೇ ಇಲ್ಲ. ಬದಲಾಗಿ ಆ ಗಲಾಟೆ ಬಾವಿಗಿಳಿದಂತ ಮಧ್ಯದೊಳಗಡೆ ಈ ಬಿಲ್ಲನ್ನು ಅಂಗೀಕಾರ ಮಾಡಿಸ್ತಿರಲ್ಲ ನೀವು ಸಂವಿಧಾನ ಪರವಾಗಿರೋರ ನೀವು ಶಾಸಕರು, ಸಭಾಧ್ಯಕ್ಷರು. ಈ ಪ್ರಶ್ನೆ ಕೇಳಿದ್ರೆ ಸಂವಿಧಾನ ವಿರೋಧಿ ನಡೆ ಅಂತ ನೀವು ಹೇಳ್ಬೋದು. ನಾವು ಸತ್ಯ ಹೇಳೋಕೆ ಹಿಂದೆ ನಡೆಯೋದೇ ಇಲ್ಲ. ಏನಪ್ಪ ಬಂದು ಒಂದು ಕೇಸ್ ಹಾಕ್ತೀರ ಅಷ್ಟೇ ತಾನೇ. ಸಂವಿಧಾನದಲ್ಲಿ ವಿಧಾನಸಭೆ ಒಳಗಡೆ ನಡೆದಿರೋದು ಯಾವುದೇ ಘಟನೆಗಳನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಒಂದೇ ಒಂದು ಅವಕಾಶ ಇದೇನ ಕಾರಣಕ್ಕೋಸ್ಕರ ಏನೇನೆಲ್ಲ ಮಾಡ್ತೀರಿ ನೀವು? ಏನೇನ್ ಮಾಡ್ತೀರಿ ನೀವು? ಸಭಾಧ್ಯಕ್ಷರ ನಡೆ ಇವತ್ತು ಪ್ರಶ್ನಾತೀತವಾಗಿರಬೇಕಾಗಿತ್ತು. ಇವತ್ತು ಪ್ರಶ್ನೆಗೆ ಒಳಪಡಿಸಿದ್ದೇವೆ. ಎಲ್ಲ ಬಿಲ್ಗಳಿಗೂ ಚರ್ಚೆ ಮಾಡಿರೋ ಅನೇಕ ಸಂಗತಿಗಳು ಇವತ್ತು ಪ್ರಕಟ ಹೊರಗಡೆ ಬಂದಿದೆ. ನಾವು ಮಾತಾಡಿದಂಥ ಮಾತುಗಳು
ಅಸ್ಪೃಶ್ಯತೆ ವಿರುದ್ಧವಾದಂತ ಒಂದು ಬಿಲ್ ಬಂತು, ನಾವು ಮಾತಾಡಿದ್ದೇವೆ ಅದ್ರ ಪರವಾಗಿ, ಆ ಬಿಲ್ ಪರವಾಗಿ ಮಾತಾಡಿದ್ದೇವೆ. ಈ ಬಿಲ್ ಪರವಾಗಿ ಮಾತಾಡ್ತಾ ಇದ್ದು, ವಿರೋಧವಾಗಿ ಮಾತಾಡ್ತಾ ಇದ್ದು, ಆ ನಂತರ ತೀರ್ಮಾನ ಆಗಬೇಕಾಗಿತ್ತು. ಬಿಲ್ ಯಾಕೆ ಪಾಸ್ ಮಾಡಿದ್ರಿ ಸಭಾಧ್ಯಕ್ಷರೇ? ಸಭಾಧ್ಯಕ್ಷರ ನಡೆ ಏನಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಶ್ನೆ ಹಾಕಿರುವಂತದ್ದು. ನಾವು ಇಡೀ ದಕ್ಷಿಣ ಕನ್ನಡಿಗರ ಎಲ್ಲರೂ ಕೂಡ ಬೆಂಕಿ ಹಚ್ಚೋರು ಅಂತ ಹೇಳಿದಕ್ಕೆ ಆ ಪದ ಪ್ರಯೋಗಕ್ಕೆ ಮಾತ್ರ ಅಲ್ಲಿ ಧರಣಿಗೆ ಬಂದಿದ್ದು ಶಾಸಕರು. ಯಾವ ಶಾಸಕರು? ಆ ಭಾಗದ ಶಾಸಕರು ಬಂದ್ರು. ಆಮೇಲೆ ಅವ್ರು ಹೇಳಿ ಸರಿಯಲ್ಲ ಅಂತ ನಾವು ಕೂಡ ಎಲ್ಲರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಅದಕ್ಕೆ ದ್ವೇಷ ಭಾಷಣದ ಬಿಲ್ ಪಾಸ್ ಮಾಡ್ತಿರಲ್ಲ ನೀವು ಕುತಂತ್ರದಿಂದ. ನೀವು ಕುತಂತ್ರಿಗಳವರು ಅಲ್ವೋ? ಇದನ್ನ ಪ್ರಶ್ನೆ ಕೇಳಿಬಿಟ್ರೆ ಸಂವಿಧಾನದ ದತ್ತವಾಗಿರುವಂತ ವಿಧಾನಸಭೆಯ ಅಧಿವೇಶನ ನಡೆದಂತ ಸಂಗತಿಗಳನ್ನ ಪ್ರಶ್ನೆ ಮಾಡಬಾರದು. ಈ ಕಾನೂನಿಗೆ ತಿದ್ದುಪಡಿ ತರುವಂತ ಅಗತ್ಯ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಗೊತ್ತಿಲ್ಲ, ನಾನು ಪಂಡಿತ ಅಲ್ಲ. ಯಾವನ ಪ್ರಚೋದನಕಾರಿ ಬಿಲ್ ಅನ್ನು ಪ್ರೆಸೆಂಟ್ ಮಾಡ್ತಾನೆ ಅವನ ಬಗ್ಗೆ ಏನ್ ಕ್ರಮ ಹಾಗಾದ್ರೆ? ನಾವು ಹೇಳಿದ್ರೆ ಸತ್ಯ ಹೇಳುವಂಥದ್ದು ಪ್ರಚೋದನಕಾರಿ ಅಂತೇಳಿ ಕಾಂಗ್ರೆಸ್ ತೀರ್ಮಾನ ಮಾಡಿರೋದು. ನಾವು ಸತ್ಯ ಹೇಳ್ತಾ ಇದ್ದೇವೆ, ಏನೇನು ಸುಮ್ಮನೆ ಹೇಳ್ತೇನೆ ನಿಮಗೆ. ಸತ್ಯ ಹೇಳೋದೇ ದ್ವೇಷ ಭಾಷಣನ? ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಅಂತ ಹೇಳಿದ್ರೆ ದ್ವೇಷ ಭಾಷಣನ? ಗೋಹತ್ಯೆ ಮಾಡುವವರ ಬಗ್ಗೆ ಮಾತನಾಡಿದರೆ ದ್ವೇಷ ಭಾಷಣವೇ? ಇದು ನನ್ನ ಪ್ರಶ್ನೆ. ತಪ್ಪಲ್ಲ. ಭಯೋತ್ಪಾದಕರು ಮುಸಲ್ಮಾನರೆಲ್ಲ ಭಯೋತ್ಪಾದಕರು ಅಂತ ಹೇಳಿಲ್ಲ ನಾವು. ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರಲ್ಲ. ಭಯೋತ್ಪಾದಕತೆ ಮಾಡ್ತಾ ಇರುವಂತವ್ರು ಎಲ್ಲರೂ ಮುಸಲ್ಮಾನರಾದ್ರೆ ನಾವು ಏನ್ ಹೇಳಲ್ಲ ಅಂತ ಕೇಳಿದೆ ನಾನು. ಮೊನ್ನೆ ನೋಡಿದ್ರಿ ಘಟನೆ, ಯಾವ್ರವರೆಲ್ಲ ಡಾಕ್ಟರ್ಸು, ಆ ಡಾಕ್ಟರ್ಗಳು ಮಾಡಿದಂತ ಕಾರ್ಯ ಯಾವುದು? ದೇಶ ಸಂರಕ್ಷಣೆ ಕಾರ್ಯನ? ದೇಶದ ರಕ್ಷಣೆ ಕಾರ್ಯ ಮಾಡಿದ್ರು ಅವರು. ಅವರೆಲ್ಲ ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ನಿಮಗೆ ಉರಿ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಇಡೀ ಮುಸಲ್ಮಾನ್ ಸಮಾಜ ಭಯೋತ್ಪಾದಕರಲ್ಲ, ನಾವು ಯಾವತ್ತೂ ಹೇಳ್ತೇವೆ. ಆದ್ರೆ ಭಯೋತ್ಪಾದಕರು ಎಲ್ಲರೂ ಮುಸಲ್ಮಾನರಾದ್ರೆ ನಾವೇನ್ ಮಾಡೋಣ? ಇದನ್ನು ಕೇಳಿದ್ರೆ ದ್ವೇಷ ಭಾಷಣ ನಿಮಗೆ? ಲವ್ ಜಿಹಾದ್ ಬಗ್ಗೆ ಮಾತಾಡಿದ್ರೆ ದ್ವೇಷ ಭಾಷಣನ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋರಿಗೆ ಸದೆ ಬಡಿರಿ ಅಂತ ಹೇಳಿದ್ರೆ ದ್ವೇಷ ಭಾಷಣನ? ಎಲ್ಲ ಸಂಗತಿಗಳಿದೆ. ನೀವು ಮಾತಾಡೋಂಗಿಲ್ಲ. ಉಪ್ಪು ಖಾರ ಹುಳಿ ತಿನ್ನೋ ದೇಹ ಇನ್ಮೇಲೆ ಬೇರೆ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ತೋರಿಸ್ತೀನಿ ನಾನು. ಅಂದ್ರೆ ಏನ್ ಗೊತ್ತಾ ಇದ್ರೊಳಗಡೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರದ ಸತ್ಯ ಹೇಳುವಂಥದ್ದು ಎಲ್ಲದಕ್ಕೂ ಕಟ್ಟಾಕುವಂತ ಒಂದು ಪ್ರಯತ್ನ ಇದೆ. ಈಗ ಸ್ವಾಮೀಜಿಗಳೇನೋ ಮಾತಾಡೋದು, ಗಡೀಪಾರು ಮಾಡೋದು. ನಮ್ಮ ಹಿಂದೂ ನಾಯಕರುಗಳು ಮಾತಾಡ್ತಾರೆ, ಗಡೀಪಾರು ಮಾಡ್ತಾರೆ. ಮತ್ತೆ ಈ ಬಹಳ ಮಜಾ ಅಂದ್ರೆ ಇದೆಲ್ಲದಕ್ಕೂ ಒಂದು ಕಾನೂನು ನಮ್ಮ ಹತ್ರ ಇದೆಯಾ ಇಲ್ವೋ? ಸಂವಿಧಾನಬದ್ಧವಾದಂತ ಕಾನೂನುಗಳು ಇದೆಯಾ ಇಲ್ವೋ? ಈ ಬಿಲ್ ಅಗತ್ಯ ಏನಿತ್ತು? ಈ ಅಗತ್ಯ ಏನಿದೆ ಹೇಳಿ? ಈಗಾಗಲೇ ನೀವು ಆಕ್ಷನ್ ತಗೊಳ್ತಾ ಇದ್ದೀರಿ. ನನ್ನ ಮೇಲೆನೆ FIR ಹಾಕಿದ್ರಲ್ಲ ನೀವು, ಇತ್ತ ಬಿಲ್ ಅವತ್ತು. ಗೋಹತ್ಯೆ ನಿಷೇಧ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ದಕ್ಕೆ ನಮ್ಮ ಮೇಲೆ FIR ಹಾಕ್ಸಿದ್ರಲ್ಲ ನೀವು, ಅಲ್ವಾ? ನಾನು ಹೇಳಕೊಟ್ಟಿರೋದು ಕಾನೂನನ್ನ ನಾಶ ಮಾಡುವಂತ ಯಾವುದೇ ಸಂವಿಧಾನ ಅಲ್ಲ. ಅದೇ ಹೇಳ್ತಿರೋದು, ಕಾನೂನನ್ನು ಕೂಡ ಸದಾ ಪಡೆಯುವಂತ ಕೆಲಸ ಈ ಒಂದು ಬಿಲ್ ನಲ್ಲಿ ನಡೆದಿದೆ. ಹಾಗಾಗಿ ನಾನು ಹೇಳಕೊಂಡಿರೋದೇನು ಅಂದ್ರೆ, ಹಿಂದೂ ಧರ್ಮದ ಬಗ್ಗೆ ಯಾರು ಅಪಮಾನ ಮಾಡ್ತಾರೆ, ಏನೋ ಹೇಳ್ತೇವೆ,